ಹೆಲೋ ಫ್ರೆಂಡ್ಸ್, ನಾನು ದೇವಿಕಾ. ಹಳ್ಳಿ ರುಚಿ ಅಡುಗೆ ಮನೆಗೆ ಸ್ವಾಗತ. ಇವತ್ತಿನ ರೆಸಿಪಿ 10 ನಿಮಿಷದಲ್ಲಿ ಬಾಯಿಗೆ ಇಟ್ಟರೆ ಕರಗೋಗುವಷ್ಟು ರುಚಿಯಾಗಿ ರವೆ ಉಂಡೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ. ಮೊದಲಿಗೆ ನಾನು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಬಿಸಿಯಾದ ನಂತರ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ತಾ ಇದ್ದೀನಿ. ದ್ರಾಕ್ಷಿ ಸ್ವಲ್ಪ ಉಬ್ಕೊಂಡು ಬರೋವರೆಗೂ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ದ್ರಾಕ್ಷಿ ಎಲ್ಲ ಹೇಗೆ ಉಬ್ಕೋತಾ ಇದೆ ಅಂತ ಹೇಳ್ಬಿಟ್ಟು ನೋಡಿ, ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಈಗ ದ್ರಾಕ್ಷಿ ಗೋಡಂಬಿನ ತೆಗೆದಿಟ್ಕೊಂಡು ನಾನು ಅದೇ ಕಡಾಯಿಗೆ ಚಿರೋಟಿ ರವೆನ ಹಾಕೋತಾ ಇದ್ದೀನಿ. ಚಿರೋಟಿ ರವೆ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ. ಲೋ ಫ್ಲೇಮ್ನಲ್ಲಿ ಒಂದು 6ರಿಂದ 7 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ನೋಡಿ, ರವೆ ಹುರಿದಿದ್ದಾಗಿದೆ. ನಾನು 1 ಕಪ್ ರವೆ ತೊಗೋತಾ ಇದ್ದೀನಿ. ಈಗ ಅದೇ ಕಪ್ ಅಳತೆನಲ್ಲಿ ನಾನು ಅರ್ಧ ಕಪ್ ಸಕ್ಕರೆ ತೊಗೋತಾ ಇದ್ದೀನಿ. ಮಿಕ್ಸಿನಲ್ಲಿ ಹಾಕಿ ಪೌಡ್ರ್ ಮಾಡಿ ಎತ್ತಿಟ್ಕೊಂಡಿರೋಂಥ ಸಕ್ಕರೆ ಅದು. ಈಗ ಅದೇ ಕಪ್ ಅಳತೆನಲ್ಲೇ ನಾನು 1 ಕಪ್ಪು ಕೊಬ್ಬರಿನ ತುರಿದು ಪುಡಿ ಮಾಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಕುಟ್ಟಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ. ನಂತರದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರಿದಿಟ್ಕೊಂಡಿದ್ನಲ್ವ, ಅದನ್ನು ಹಾಕಿ ಸೇರಿಸ್ಕೊತಾ ಇದ್ದೀನಿ. ಈಗ ನಾನು ಕಾಯಿಸಿರೋ ಹಾಲನ್ನ ತೊಗೋತಾ ಇದ್ದೀನಿ. ಹಾಲಿನ್ನೂ ಸುಡ್ತಾನೇ ಇದೆ. ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬಿಸಿ ಹಾಲನ್ನ ನಾನು ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂತಂದರೆ, ಬಿಸಿ ಹಾಲನ್ನ ಹಾಕಿ ನಾವು ಸ್ವಲ್ಪನೇ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳೋದ್ರಿಂದ ರವೆ ಸ್ವಲ್ಪ ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಇಲ್ಲಾಂದರೆ ರವೆ ಉಂಡೆ ಮಾಡಿದಾಗ ರವೆ ಥರ ಸಿಗುತ್ತೆ, ತಿನ್ನೋದಕ್ಕೆ ಅದು ಟೇಸ್ಟಿಯಾಗಿರೋದಿಲ್ಲ, ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾನು ಬಿಸಿ ಹಾಲನ್ನೇ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಉಂಡೆ ಬರೋವರೆಗೂ ನಾವು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. 10 ನಿಮಿಷದಲ್ಲಿ ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಅಂತೂ ರೆಡಿಯಾಗುತ್ತೆ. ಅಡುಗೆ ಬರೋರು ಬರದೇ ಇರೋರು ಬ್ಯಾಚುಲರ್ಸೂ ಸಹ ಆರಾಮಾಗಿ ರವೆ ಉಂಡೆನ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿ, ಈ ಹದ ಬರೋವರೆಗೂ ನಾನು ಚೆನ್ನಾಗಿ ಸ್ವಲ್ಪನೇ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಉಂಡೆ ಮಾಡ್ಬೋದು ಆರಾಮಾಗಿ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಒಟ್ಟುಗೂಡ್ತಾ ಇದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಸುಮಾರು ವ್ಯೂಸ್ ಆಗ್ತಿದೆ ಫ್ರೆಂಡ್ಸ್. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು.